ನೋಡಿ, ಪ್ರಯಾಗ್ರಾಜ್ ಮಹಾಕುಂಭಮೇಳ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ. ಅದು 144 ವರ್ಷ ಆದಮೇಲೆ ಬಂದಿದೆ. ಹೀಗೆ ಅದಕ್ಕೆ ಸಾಕಷ್ಟು ಇತಿಹಾಸ ಇದೆ, ಕಥೆಗಳಿದ್ದಾವೆ, ಅದರದ್ದೇ ಆದಂಥ ಒಂದು ಆಚರಣೆಗಳಿದ್ದಾವೆ. ಹಾಗೆ ದಕ್ಷಿಣ ಭಾರತದ ಕುಂಭಮೇಳ ಅಂತಂದರೆ ನಮಗೆ ತಟ್ಟಂತ ನೆನಪಾಗುವುದು ನಮ್ಮ ಕರ್ನಾಟಕದ ಮೈಸೂರು. ಟಿ ನರಸೀಪುರ ತಾಲೂಕಿದೆ ಅಲ್ವಾ, ಅಲ್ಲಿ ತಿರುಮಕೂಡ್ಲು ಅಂತಿದೆ. ಆ ಒಂದು ಪ್ರದೇಶದಲ್ಲಿ ಇವತ್ತಿನಿಂದ ಕುಂಭಮೇಳ ಶುರುವಾಗ್ತಾ ಇದೆ. ಕರ್ನಾಟಕದ ಕುಂಭಮೇಳ ಅಷ್ಟೇ ಅಲ್ಲ, ಇದು ದಕ್ಷಿಣ ಭಾರತದಲ್ಲೇ ಬಹಳ ಪ್ರಖ್ಯಾತಿಯನ್ನು ಗಳಿಸಿರುವಂತಹ ಪವಿತ್ರ ಪುಣ್ಯವಾದಂತಹ ಒಂದು ಆಚರಣೆ. ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುತ್ತಿದ್ದು. ಈಗ ಅದು ಕುಂಭ, ಅರ್ಧ ಕುಂಭ, ಮಹಾಕುಂಭ, ಪೂರ್ಣಕುಂಭ ಅಂಥೇಳಿ ಅಲ್ಲಿ ಪ್ರಯಾಗ್ರಾಜ್ನಲ್ಲಿ ಮಾಡ್ತಾರೆ. ಬಟ್ ನಮ್ಮ ಕಾವೇರಿ ಇದೆಯಲ್ವಾ, ನೋಡಿ, ಕಾವೇರಿ, ಕಪಿಲ, ತುಸ್ಪಟಿಕ 3 ನದಿಗಳು ಸಂಗಮ ಆಗುವಂಥ ಒಂದು ಪವಿತ್ರ ಪುಣ್ಯ ಸ್ಥಳ ಏನಿದೆ, ತ್ರಿವೇಣಿ ಸಂಗಮ ಅಂತ ನಾವು ಕರಿತೀವಿ. ಹಾಗಾಗಿ ಇವತ್ತಿನಿಂದ ಶುರುವಾಗ್ತಾ ಇದೆ. ಎಲ್ಲ ವ್ಯವಸ್ಥೆಯೂ ಕೂಡ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮಾಡಿದೆ. ಏನಿರುತ್ತೆ ಹಾಗಾದರೆ ವಿಶೇಷತೆಗಳು? ನೋಡಿ, ಇವತ್ತಿನಿಂದ 3 ದಿನಗಳ ಕಾಲ ನಡೆಯುತ್ತೆ, ಪೂಜೆಗಳು ನಡೆಯುತ್ತೆ. ಜೊತೆಗೆ ಸೇಮ್ ಟು ಸೇಮ್ ಪ್ರಯಾಗ್ರಾಜ್ನಲ್ಲಿ ಯಾವೆಲ್ಲ ರೀತಿಯ ಆಚರಣೆಗಳು ನಡೆಯಿತು, ಇಲ್ಲೂ ಕೂಡ ಅಷ್ಟೇ. ಸಾಧುಗಳು ಬರ್ತಾರೆ, ಸನ್ಯಾಸಿಗಳು ಬರ್ತಾರೆ, ಭಕ್ತರು ಬರ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಇಲ್ಲಿಗೆ ಭಕ್ತರು ಆಗಮಿಸ್ತಾರೆ. ತಮಿಳುನಾಡು, ಆಂಧ್ರ ಪ್ರದೇಶ, ಸುತ್ತಮುತ್ತಲಿರುವಂತಹ ಬಹುತೇಕ ರಾಜ್ಯಗಳ ಜನರು ಇಲ್ಲಿಗೆ ಬರ್ತಾರೆ, ಪವಿತ್ರ ಸ್ನಾನವನ್ನು ಮಾಡ್ತಾರೆ. ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡೋದ್ರಿಂದ ನಮ್ಮ ಪಾಪ ಕರ್ಮಗಳು ಮುಕ್ತಿಯಾಗುತ್ತೆ, ನಮಗೆ ಹೊಸ ಒಂದು ದಾರಿ ಶುರುವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಅಗಾಧವಾಗಿ ಅದು ಬೇರೂರು ಬಿಟ್ಟಿದೆ. ಹಾಗಾಗಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ನೋಡಿ, ಇದಕ್ಕೂ ಒಂದು ಕಥೆ ಇದೆ. 1989ರಿಂದ ಪ್ರಾರಂಭ ಆಗಿದ್ದಿದ್ದು. ನಿರ್ಮಲಾನಂದ ಶ್ರೀಗಳಿದಾರಲ್ವಾ, ಆದಿಚುಂಚನಗಿರಿ ಮಠದ ಶ್ರೀಗಳು, ಅವರು ಇದೇ ಪ್ರಯಾಗ್ರಾಜಿಗೆ ಹೋಗಿರ್ತಾರೆ. ವಾಪಸ್ ಬರುವಂಥ ಸಂದರ್ಭದಲ್ಲಿ ಸುತ್ತೂರು ಶ್ರೀಗಳು, ಇವರು ಮತ್ತು ತಿರುಚಿ ಶ್ರೀಗಳು ವಾಪಸ್ ಬರ್ತಾ ಇರ್ತಾರೆ. ಆಗ ನೋಡಿ, ನಮ್ಮ ದಕ್ಷಿಣ ಭಾರತದ ಜನ ಪ್ರಯಾಗ್ರಾಜ್ನಂತಹ ಕುಂಭಮೇಳವನ್ನು ಜಾಸ್ತಿ ಭಾಳ ಪಾಪ ಎಷ್ಟೋ ಜನ ಕನಸ್ಕೊಂಡಿರ್ತಾರೆ, ಮಿಸ್ ಮಾಡ್ಕೊಳ್ತಾ ಇದ್ದಾರಲ್ವ, ಹೋಗೋಕ್ಕಾಗ್ತಾಯಿಲ್ಲ ಅಷ್ಟು ದೂರ ಅಂಥೇಳಿ. ಹಾಗಾಗಿ ನಿರ್ಮಲಾನಂದ ಶ್ರೀಗಳಿಗೆ ತಲೆಗೆ ಬರೋದು ಕಾವೇರಿ ನದಿಯ ತಟದಲ್ಲಿ, ಅಥವಾ ಆ ಸಂಗಮ, ಪುಣ್ಯ ಸಂಗಮ ಏನಿದೆ, 3 ನದಿಗಳು ಬಂದು ಅಲ್ಲಿ ಸಂಗಮ ಆಗೋದು, ಆ ಸ್ಥಳವನ್ನು ಗುರುತು ಮಾಡ್ತಾರೆ. ಅಂದರೆ ಇಲ್ಲಿ ತಿರುಮಕೂಳದಲ್ಲಿ ಅಲ್ಲಿ ಒಂದು ಸ್ಥಳವನ್ನು ಫಿಕ್ಸ್ ಮಾಡಿ ಪ್ರತಿ 3 ವರ್ಷಕ್ಕೊಮ್ಮೆ ನಮ್ಮಲ್ಲೂ ಕೂಡ ಪ್ರಯಾಗ್ರಾಜನ ಮಾದರಿಯಲ್ಲೇ ಕುಂಭಮೇಳವನ್ನು ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ. ಆಗಲಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ 3 ವರ್ಷಕ್ಕೊಮ್ಮೆ ಈ ಕುಂಭಮೇಳ ನಡ್ಕೊಂಡು ಹೋಗ್ತಾ ಇದೆ. ನೋಡಿ, ಇದು 6 ವರ್ಷ ಆದಮೇಲೆ ಬಂದಿರೋದು, ಅಂದರೆ 6 ವರ್ಷ ಆದಮೇಲೆ ನಡೀತಾ ಇರೋದು. ಯಾಕಂದರೆ 2022ರಲ್ಲಿ ಕೋವಿಡ್ ಇತ್ತು, ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಬಟ್ ಈಗ ರಾಜ್ಯದ ಜನರಿಗೂ ಕೂಡ ಪ್ರಯಾಗ್ರಾಜ್ಗೆ ಯಾರೆಲ್ಲ ಹೋಗಿಲ್ವೋ, ಗಂಗಾ ನದಿಯಲ್ಲಿ ಯಾರಿಗೆ ಸ್ನಾನ ಮಾಡೋಕ್ಕಾಗಿಲ್ವೋ ಆ ಪುಣ್ಯ ಭೂಮಿಯಲ್ಲಿ, ನೀವೆಲ್ಲರೂ ಕೂಡ ಈಗ ಟಿ ನರಸೀಪುರಕ್ಕೆ ಹೋಗ್ಬೋದು, ಕಾವೇರಿಯ ಒಂದು ಸಂಗಮದಲ್ಲಿ ಮಿಂದೇಳ್ಬೋದು ಅನ್ನುವಂತಹ ಒಂದು ಕರೆಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ.